ಎಲ್ಲಿ ಬಿಸಾಡಿ ಅಂತ ಜಯರಾಜ್ ಹೇಳಿದ್ದು ಆರೋಪಿತರಿಗೆ? ತಮಿಳ್ನಾಡು ಹೋಗಿ ಸಮುದ್ರದಲ್ಲಿ ಬಿಟ್ಬಿಡಿ, ಏನು ಸಮುದ್ರದಲ್ಲಿ ಬಿಟ್ಬಿಡಿ ಅಂತ. ಹೆಣ ಎಲ್ಲಿ ಬೇಕು ಅಂತ ಕೇಳಿದೆ ನಾನು. ಹೆಣ ಬೇಕಲ್ಲ ನಮಗೆ, ತೋರಿಸಿ ಹೆಣ. ನಾನು ಇಲ್ಲ ಸರ್, ನಾವು ವೃಷಭಾವತಿ ನದಿಯಲ್ಲಿ ಅದನ್ನು ಪಟ್ಟಣಗೆರೆ ಹತ್ರ ಬಿಸಾಕಿದ್ದೀವಿ ಅಂತ ಹೇಳ್ದ. ಅವನಿಗೆ ಕಾನೂನಿನ ಬೆಂಬಲ ಕೊಡ್ತಾ ಇದ್ದಂಥವ್ರು, ಅವನ ಸಹಚರರು ಕೊಟ್ಟಂಥ ಐಡಿಯಾ, ಅದ್ರ ಪ್ರಕಾರ ಅವನು ಯಾರಿಗೋ ಒಬ್ಬರಿಗೆ 4 ಜನ ಶಿಷ್ಯರಿಗೆ ಹಣ ಕೊಟ್ಬಿಟ್ಟು ಹೋಗಿ ಇದು ಮೆಡ್ರಾಸಲ್ಲಿ ಸಮುದ್ರದಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ರು. ಅವರು ಬಂದರು, ಈ ದುಡ್ಡು ಮಿಗಿಸ್ಬೇಕಲ್ಲಿ, ಖರ್ಚು ಯಾಕೆ ಮಾಡೋದು ಅಂಥೇಳಿ ಈ ದೊಡ್ಡ ಕಪಿಲೆ ಬಾವಿಯನ್ನು ಖಾಲಿ ಮಾಡಿ, ಆ ಕಪಿಲೆ ಬಾವಿಯ ನೀರನ್ನು ಖಾಲಿ ಮಾಡೋಕ್ಕೆ ನಾವು 20 ಗಂಟೆಗಳ ಕಾಲ 3 ಪಂಪ್ಗಳನ್ನು ಇಟ್ಕೊಂಡು ಪಂಪ್ ಮಾಡಿ ಆ ಮೂಳೆಗಳನ್ನು ಶೇಖರಿಸಿದ್ವಿ. ಮಳೆ ಬರ್ತಾ ಇತ್ತು ಗಣೇಶ ಹಬ್ಬದ ದಿವಸ. ಮಳೆ ಬರಬೇಕಾದ್ರೆ ಇವರು 3 ಜನನು ಒಟ್ಟಿಗೆ ಹೋದರು ಸಹ. ಅವನು ಯಾರು ಪ್ರಿಯಕರ ಅಂತ, ಯಾವುದೇ ಅಪರಾಧಿ ಯಾವುದೇ ಅಪರಾಧವನ್ನು ಮಾಡುವಾಗ ಯಾವುದಾದ್ರೂ ಒಂದು ಸಣ್ಣ ಲೋಪವನ್ನು ಎಸಗಿ ಸಣ್ಣ ಕ್ಲೂವನ್ನು ಅಲ್ಲಿ ಬಿಟ್ಟೋಗಿರ್ತಾನೆ ಅನ್ನೋದು ಒಂದು ಕ್ರಿಮಿನಾಲಜಿಲಿ ಅದೊಂದಿದೆ, ಲೋಕಾರ್ಡ್ಸ್ ಥಿಯರಿ ಆಫ್ ಎಕ್ಸ್ಚೇಂಜ್ ಅಂತ. ಕೊತ್ವಾಲ್ ರಾಮಚಂದ್ರನ ಕೊಲೆ ಬೆಂಗಳೂರಿನ ಅಳ್ಳಾಳ ಸಂದ್ರದಲ್ಲಿ ಮಾಡಿ ಬೆಂಗಳೂರು ನಗರದಲ್ಲಿ ಆ ಶವವನ್ನು ಇಟ್ಕೊಂಡು ಓಡಾಡಿ, ದೊಡ್ಡ ನಟರು ಅವ್ರದ್ದು ಈಗ ಬಂದಿದೆ A1 A2 ಆರೋಪಿಗಳೆಲ್ಲ ಆಗಿದ್ದಾರೆ ಅಂತ ಸತ್ತ ಅಂತ ಹೇಳಿದ ಮೇಲೆ ಇನ್ಯಾರಿಗೋ 4-5 ಜನಕ್ಕೆ ಇದನ್ನ ಎತ್ಕೊಂಡು ಅವರು ಕೆಂಗೇರಿ ಮೋರೆಯಲ್ಲಿ ಹಾಕ್ತಾರೆ. ಹಿಂದೆಲ್ಲ ಏನ್ ಮಾಡೋರಂದ್ರೆ ಶಿರಾಡಿ ಘಾಟು ಇನ್ನೊಂದು ಯಾವ್ದೋ ತಮಿಳ್ನಾಡಲ್ಲಿ ಹೋಗೋ ಎಸದಾದ ನಂತರ ಹೆಣಗಳೇ ಸಿಗ್ತಾ ಇರ್ಲಿಲ್ಲ. ಈಗ ಈ ಕೇಸಲ್ಲಿ ಹೆಣ ಸಿಕ್ಕಿದೆ, ಆದ್ರೆ ಹೆಣ ಸಿಗ್ಲಿಲ್ಲ ಒಂದು ವೇಳೆ, ಆಗ ಕೇಸ್ನಿಂದ ಇವ್ರು ಬಚಾವಾಗ್ಲಿಕ್ಕೆ ಸಾಧ್ಯ ಇತ್ತು ಸರ್. ಯಾವುದೇ ಆರೋಪಿಗಳು ಒಂದು ಕೃತ್ಯವನ್ನ ಮಾಡಬೇಕಾದ್ರೆ ಅವರು ಬಹಳ ಗಾಢವಾದ ನಂಬಿಕೆಯಲ್ಲಿ ಇರ್ತಾರೆ. ನಾವು ಮಹಾಜಾಣರಿದ್ದೀವಿ, ಈ ಕೊಲೆಯನ್ನು ಮಾಡಿ ತಪ್ಪಿಸ್ಕೊಳ್ತೀವಿ. ಯಾವುದೇ ಪೊಲೀಸರಿಗೆ ಯಾವುದೇ ಒಂದು ಸಣ್ಣ ಸಾಕ್ಷ್ಯಾಧಾರವನ್ನು ಬಿಡೋದಿಲ್ಲ. ನಾವು ತಪ್ಪಿಸ್ಕೊಳ್ತೀವಿ ಅನ್ನೋ ಭಾವನೆಯಲ್ಲೇ ಎಲ್ಲ ಆರೋಪಿಗಳು ರೀತಿಯ ಪ್ರಕರಣಗಳಲ್ಲಿ ಭಾಗಿಯಾಗೋದು. ಆದರೆ ಒಂದು ಮಾತ್ರ ನಾನು ನಿಮ್ಗೆ ಹೇಳ್ತೇನೆ, ಎಷ್ಟೇ ದೊಡ್ಡ ಮೇಧಾವಿ ಅವನು ಆರೋಪಿ ಆಗಲಿ, ಕೊಲೆಗಾರ, ಈ ಕೊಲೆ ಕೇಸುಗಳಿಗೆ ಸಂಬಂಧಪಟ್ಟಂಗೆ ನೀವು ಕೇಳ್ತೀನಿ, ಅವನು ಎಷ್ಟೇ ದೊಡ್ಡ ಮೇಧಾವಿ, ಬುದ್ಧಿವಂತ, ಪೊಲೀಸ್ ಅಧಿಕಾರಿ, ವಕೀಲ ಅಥವಾ ರಾಜಕಾರಣಿ ಏನಾದರೂ ಆಗಿರಲಿ, ನಾನು ಈ ಕೇಸಿನ ಎಲ್ಲ ಕ್ರಿಮಿನಾಲಜಿಯನ್ನು ಅರಿದು ಕುಡ್ದಿದ್ದೀನಿ, ನಾನೊಂದು ಕೊಲೆ ಮಾಡಿದ್ದೀನಿ, ಕೊಲೆಯಲ್ಲಿ ನಾನು ಬಚಾವಾಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅವನೊಬ್ಬ ಮೂರ್ಖ. ಯಾಕೆ ಅಂದರೆ ಈ ಕೊಲೆ ಮಾಡಬೇಕಾದ್ರೆ ಅವರು ಮನಸ್ಥಿತಿ ಬೇರೆ ರೀತಿಯಲ್ಲಿ ಇರ್ತದೆ. ಆ ಮನಸ್ಥಿತಿ ಹೇಗಿರ್ತದೆ ಅಂದರೆ, ತಾನು ಅಪರಾಧ ಎಸಗ್ತಾ ಇದ್ದೀನಿ ಅನ್ನೋ ಭಾವನೆ ಇರ್ತದೆ, ತಾನು ಸಿಕ್ಕಿ ಹಾಕ್ಕೊಳ್ಬಾರ್ದು ಅನ್ನೋ ಭಾವನೆ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅವನು ಯಾವುದೇ ಸಾಕ್ಷ್ಯಾಧಾರಗಳು ಸಿಗಬಾರ್ದು, ಯಾವುದೇ ಪೊಲೀಸ್, ಎಂಥ ಮೇಧಾವಿ ಪೊಲೀಸ್ ಅಧಿಕಾರಿ ತನಿಖೆ ಮಾಡಿದ್ರು ಒಂದು ಸಣ್ಣ ಕ್ಲೂ ಸಿಕ್ಕಬಾರ್ದು ಅನ್ನೋ ಭಾವನೆಯಲ್ಲೇ ಮಾಡಿರ್ತಾನೆ. ಇದು ಕಳ್ತನ ಮಾಡೋನು ಹಾಗೆ ಮಾಡಿರ್ತಾನೆ, ಕೊಲೆ ಮಾಡೋನು ಹಾಗೆ ಮಾಡಿರ್ತಾನೆ, ದರೋಡೆ ಮಾಡಿರೋನು ಹಾಗೆ ಮಾಡಿರ್ತಾನೆ, ಮುಖ ಮುಚ್ಕೊಂಡಿರ್ತಾನೆ, ಅಥವಾ ಒಂದು ಮಂಕಿ ಕ್ಯಾಪ್ ಹಾಕ್ಕೊಂಡು ಬಂದು ಮಾಡಿರ್ತಾನೆ, ನಾನು ಹಾಕ್ಕೊಳ್ಳೋದೇ ಇಲ್ಲ ಅನ್ನೋ ಭಾವನೆಯಲ್ಲೇ ಮಾಡೋದು. ಆದರೆ ಈ ಕ್ರಿಮಿನಲ್ ಪ್ರಪಂಚದಲ್ಲಿ, ಅಪರಾಧ ಲೋಕದಲ್ಲಿ ಒಂದು ಪ್ರತೀತಿ ಇದೆ. ಅದೇನು ಅಂದರೆ, ಯಾವುದೇ ಅಪರಾಧಿ ಯಾವುದೇ ಅಪರಾಧವನ್ನು ಮಾಡುವಾಗ ಯಾವುದಾದ್ರೂ ಒಂದು ಸಣ್ಣ ಲೋಪವನ್ನು ಎಸಗಿ ಸಣ್ಣ ಕ್ಲೂವನ್ನು ಅಲ್ಲಿ ಬಿಟ್ಟೋಗಿರ್ತಾನೆ ಅನ್ನೋದು ಒಂದು ಕ್ರಿಮಿನಾಲಜಿಲಿ ಅದೊಂದಿದೆ, ಲೋಕಾರ್ಡ್ಸ್ ಥಿಯರಿ ಆಫ್ ಎಕ್ಸ್ಚೇಂಜ್ ಅಂತ. ಇದರೊಳಗೆ ನಾವು ಸಾಧಾರಣವಾಗಿ ಈ ಸಾಧಾರಣ ಪ್ರಕರಣಗಳಲ್ಲಿ ಏನಾಗ್ತೀವಿ, ಕೊಲೆ ಪ್ರಕರಣ, ಈಗ ನೀವು ಕೊಲೆ ಪ್ರಕರಣದ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ. ಕೊಲೆ ಪ್ರಕರಣದಲ್ಲಿ ಬೆರಳಚ್ಚು ಗುರುತು, ಆ ಶವ ಸಿಕ್ಕಿದ್ರೆ ಶವದ ವ್ಯಕ್ತಿ ಅದ್ರ ಮೇಲೆ ಇಂಟರ್ಲಿಂಕ್ ಮಾಡಿಕೊಂಡು ತನಿಖೆ ಪ್ರಾರಂಭ ಮಾಡ್ತಾರೆ. ನೀವು ಕೇಳಿದ್ರಿ ಈ ಥರ ಬಿಸಾಡಿರೋ ಪ್ರಕರಣಗಳು ಯಾವುದಾದ್ರೂ ಇದೆಯಾ ಅಂತ. ನೂರಾರು ಪ್ರಕರಣಗಳಿದೆ. ಬಿಸಾಡಿ ಎಷ್ಟೋ ವರ್ಷ ಆದರೂ ಗೊತ್ತಿರಲ್ಲ ಯಾರಿಗೂ, ಎಲ್ಲೋ ಬಿಸಾಡಿರ್ತೀವಿ, ನೆಮ್ಮದಿಯಾಗಿರ್ತಾರೆ. ಇದು ಸಾಮಾನ್ಯವಾಗಿ ಪತ್ತೆ ಆಗೋದು ಯಾವಾಗ ಅಂದರೆ, ಬಿಸಾಡಿರೋನೆಲ್ಲ ಕುಡಿದು ಮಾತಾಡಿರ್ತಾನೆ, ಈ ಥರ ಒಂದು ಮಾಡಿದ್ದೀವಿ, 5 ವರ್ಷ ಆಯಿತು ಸಿಕ್ಕಾಕೊಂಡಿಲ್ಲ ಅಂತಾನೆ. ಮಾಹಿತಿ ಪೊಲೀಸಿಗೆ ಬರೋದಿಲ್ಲ, ಅವರಲ್ಲೇ ಉಳ್ಕೊಂಬಿಡುತ್ತೆ. ಆದರೆ ಈ ಒಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿ, ಒಳ್ಳೆಯ ತನಿಖಾಧಿಕಾರಿ ಜನಸಾಮಾನ್ಯರ ನಂಬಿಕೆಯನ್ನು ಗಳಿಸ್ಬಿಟ್ರೆ
ಜನರು ಅವನಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸ್ ಅಧಿಕಾರಿ ಯಶಸ್ವಿ ಆಗಬೇಕಾದ್ರೆ, ಯಾವ ಮಟ್ಟದ ಪೊಲೀಸ್ ಅಧಿಕಾರಿ ಆದರೂ ಆಗಲಿ, ಒಬ್ಬ ಯಶಸ್ವಿ ಪೊಲೀಸ್ ಅಧಿಕಾರಿ ಆಗಬೇಕಾದ್ರೆ ಆತನಿಗೆ ಮಾಹಿತಿದಾರರ ಜಾಲ ಬಹಳ ದೊಡ್ಡದಿರಬೇಕು. ಮಾಹಿತಿದಾರರಿಗೆ ಆತನ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಪೊಲೀಸ್ನವರಿದ್ದರೆ ಮಾಹಿತಿಯ ಮಹಾಪೂರ್ವವೇ ಆ ಪೊಲೀಸ್ ಅಧಿಕಾರಿಗೆ ಬರ್ತಾ ಇರುತ್ತೆ. ಈ ಥರ ನೂರಾರು ಪ್ರಕರಣಗಳನ್ನು ಪತ್ತೆ ಮಾಡಿರೋದು ಪೊಲೀಸ್ ಅಧಿಕಾರಿಗಳಿಗಿದೆ. ಕೆಲವು ಪೊಲೀಸ್ ಅಧಿಕಾರಿಗಳು ಅಸಡ್ಡೆ ಮಾಡ್ತಾರೆ. ಅಸಡ್ಡೆ ಮಾಡಿಬಿಟ್ಟು ಇವಾಗ ನೀನು ಯಾವಾಗಲೂ ನೀನು ಇದೊಂದು ಹೇಳ್ತೀಯ, ನಮಗೆ ಮಾಹಿತಿ ಕೊಡ್ತೀಯ, ಇದು ಸುಳ್ಳು ಅದು ಸುಳ್ಳು ಅಂತ. ಅವನನ್ನು ನಾವು ಯಾವ ಕಾರಣಕ್ಕೂ ಸುಳ್ಳುಗಾರ ಅನ್ನೋದನ್ನು ನಾವು ಬಿಂಬಿಸಬಾರ್ದು. ಮಾಹಿತಿದಾರನಿಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಇದ್ದಷ್ಟು ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮಾಹಿತಿದಾರರು ಎಲ್ಲರೂ ಮಾಹಿತಿದಾರರಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರೂ ಮಾಹಿತಿದಾರರೇ ಪೊಲೀಸರಿಗೆ. ಕೆಲವು ಕಡೆ ನಾವು ಕೆಲವು ಕೇಸುಗಳನ್ನು ನಾವು ಪತ್ತೆ ಮಾಡಿರೋದು ಹೇಗೆ ಅಂದರೆ, ಕೆಲವು ಹೆಣ್ಣುಮಕ್ಕಳು ನಮಗೆ ಮೊದಲು ಈ ಕಾಯಿನ ಬೂತಿಂದ ಫೋನ್ ಮಾಡಿ, ಪೊಲೀಸ್ ಠಾಣೆಗೆ ಫೋನ್ ಮಾಡಿ, ಸರ್ ಈ ಥರದೊಂದು ಘಟನೆ ನಡೆದಿದೆ, ಕೊಲೆ ನಡೆದಿದೆ, ಅವ್ರು ಹಿಂಗೆ ಬಾಡಿ ಇಂಥ ಕಡೆ ಸುಟ್ಟಾಕಿದ್ದಾರೆ, ಇದನ್ನು ಪತ್ತೆ ಮಾಡಿ ಸರ್ ಅಂತ ಹೇಳೋದು ಇದೆ. ಅದ್ರ ಮೇಲೆ ತನಿಖೆ ಮಾಡಿ ಪತ್ತೆ ಆಗಿರೋದು ಇದೆ. ಈ ಉದಾಹರಣೆಗೆ ನಾನು ಸಾಕಷ್ಟು ಪ್ರಕರಣಗಳನ್ನು ಈ ಥರದ್ದು ನೋಡಿದ್ದೀನಿ. ಬೆಂಗಳೂರು ನಗರದಲ್ಲಿ ಕೊಲೆ ಮಾಡಿ ಹೊರ ರಾಜ್ಯಗಳಲ್ಲಿ ಶವವನ್ನು ಬಿಸಾಡಿ ಸಿಕ್ಕಾಕೊಂಡಿರೋದು ಇದೆ. ಬೆಂಗಳೂರು ನಗರದಲ್ಲಿ ಕೊಲೆ ಮಾಡಿ ಸಂಪೂರ್ಣ ಭಸ್ಮ ಮಾಡಿ ಆ ಬೂದಿಯನ್ನು ಬಿಸಾಕಿ ಸಿಕ್ಕಾಕೊಂಡಿರೋದಿದೆ. ಕೊತ್ವಾಲ್ ರಾಮಚಂದ್ರನ್ ಪ್ರಕರಣ ನಿಮ್ಮ ಕಣ್ಣು ಮುಂದೆನೇ ಇದೆ. ಕೊತ್ವಾಲ್ ರಾಮಚಂದ್ರನ ಕೊಲೆ ಬೆಂಗಳೂರಿನ ಅಳ್ಳಾಳ ಸಂದ್ರದಲ್ಲಿ ಮಾಡಿ ಬೆಂಗಳೂರು ನಗರದಲ್ಲಿ ಆ ಶವವನ್ನು ಇಟ್ಕೊಂಡು ಓಡಾಡಿ ತಮಿಳುನಾಡಿನ ಬಾರ್ಡ್ರಲ್ಲಿ ಅದನ್ನು ಸಂಪಂಗೆರೆ ಅನ್ನೋ ಊರಲ್ಲಿ ಸುಟ್ಟು ಅಲ್ಲೇ ಇನ್ನೊಂದು ಬಾವಿಯಲ್ಲಿ ಬಿಸಾಡಿ ಆ ಮೂಳೆ ಬೂದಿಗಳನ್ನು, ಅದು ಎಲ್ಲಿ ಬಿಸಾಡಿ ಅಂತ ಜಯರಾಜ್ ಹೇಳಿದ್ದು ಆರೋಪಿತರಿಗೆ, ತಮಿಳುನಾಡು ಹೋಗಿ ಸಮುದ್ರದಲ್ಲಿ ಬಿಟ್ಬಿಡಿ, ಸಮುದ್ರದಲ್ಲಿ ಬಿಟ್ಬಿಡಿ ಅಂತ. ಇದಕ್ಕೆ ಅವನ ಹಿತಚಿಂತಕರು, ಅವನಿಗೆ ಕಾನೂನಿನ ಬೆಂಬಲ ಕೊಡ್ತಾ ಇದ್ದಂಥವರು, ಅವನ ಸಹಚರರು ಕೊಟ್ಟಂಥ ಐಡಿಯಾ, ಅದ್ರ ಪ್ರಕಾರ ಅವನು ಯಾರಿಗೋ ಒಬ್ಬರಿಗೆ 4 ಜನ ಶಿಷ್ಯರಿಗೆ ಹಣ ಕೊಟ್ಬಿಟ್ಟು ಹೋಗಿ ಮೆಡ್ರಾಸಲ್ಲಿ ಸಮುದ್ರದಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ರು. ಅವರು ಬಂದರು, ಈ ದುಡ್ಡು ಮಿಗಿಸ್ಬೇಕಲ್ಲಿ, ಖರ್ಚು ಯಾಕೆ ಮಾಡೋದು ಅಂಥೇಳಿ ಈ ಕೆರೆಯಲ್ಲಿ ಕಲೆಕ್ಟ್ ಮಾಡಿದ್ರು, ಇನ್ನೊಂದು ಬಾವಿಲಿ ಬಿಸಾಕಿದ್ರು. ಪೊಲೀಸರ ಕೈಗೆ ಸಿಕ್ಕಾಕೊಂತ ಕೊಲೆ ಆಗಿದ್ದು ಗೊತ್ತಾಗಿದ್ದು ಮಾಡಿದ್ಮೇಲೆ ಪೊಲೀಸರ ಪ್ರಶ್ನೆಗಳಿಗೆ ತಡಬಡಾಯಿಸಿ ಸರ್ ನಮಗೇನೂ ಮಾಡಬೇಡಿ, ಇಂಥ ಕಡೆ ಬಿಸಾಕಿದ್ದೀವಿ ಮೂಳೆ ಅಂದರು. ಮೂಳೆಗಳೆಲ್ಲ ಸಿಕ್ತು. ಇಡೀ ದೊಡ್ಡ ಕಪಿಲೆ ಬಾವಿಯನ್ನು ಖಾಲಿ ಮಾಡಿ, ಆ ಕಪಿಲೆ ಬಾವಿಯ ನೀರನ್ನು ಖಾಲಿ ಮಾಡೋಕ್ಕೆ ನಾವು 20 ಗಂಟೆಗಳ ಕಾಲ 3 ಪಂಪ್ಗಳನ್ನು ಇಟ್ಕೊಂಡು ಪಂಪ್ ಮಾಡಿ ಆ ಮೂಳೆಗಳನ್ನು ಶೇಖರಿಸಿದ್ವಿ. ಮೂಳೆ ಯಾರ್ದು? ಅದು ಯಾರ್ದಾದ್ರೂ ಆಗಿರ್ಬೋದು. ಅದನ್ನು ನಾವು ಮೆಡ್ರಾಸಿನ FSL ಫೊರೆನ್ಸಿಕ್ ಸೈನ್ಸ್ ಅಲ್ಲಿ ವಿಭಾಗಕ್ಕೆ ಕಳಿಸಿದ್ವಿ. ನಿಮಗೆ ಗೊತ್ತಿರಬೇಕು, ಅದನ್ನು ಪರೀಕ್ಷೆ ಮಾಡಿದವರು ಪ್ರೊಫೆಸರ್ ಚಂದ್ರಶೇಖರ್ ಅಂತ, ರಾಜೀವ್ ಗಾಂಧಿಯವರ ಶವ ಪರೀಕ್ಷೆ ಮಾಡಿದಂಥ ಫೊರೆನ್ಸಿಕ್ ವೈದ್ಯರವರು. ಅವ್ರು ನಮಗೆ ಕೇಳಿದರು, ಪಿಗ್ಮೆಂಟೇಷನ್ ಟೆಸ್ಟ್ ಮಾಡ್ತೀನಿ ನೀವು, ಅಥವಾ ಅವ್ರ ಮನೆಯವರಿದ್ದರೆ ಕರೆಸಿ DNA ಮಾಡೋಣ ಅಂತ. ಮನೆಯವರು ನಮಗೆ ಸಪೋರ್ಟ್ ಮಾಡಲಿಲ್ಲ, DNA ಮಾಡಿಸ್ಲಿಲ್ಲ. ಆದರೆ ಆ ಪ್ರಕರಣದಲ್ಲೇ ಅವರೊಂದು ಮೂಳೆಗಳನ್ನು ಶವ ಪರೀಕ್ಷೆ ಏನು ಪೋಸ್ಟ್ ಮಾರ್ಟಮ್ ಮಾಡ್ತೀವಲ್ಲ ಆ ಥರ ಪರೀಕ್ಷೆಯನ್ನು ಮೂಳೆಗಳ ಮೇಲೆ ಮಾಡಿದ್ರು. ಆ ಮೂಳೆಗಳನ್ನು ಪರೀಕ್ಷಿಸಿ ಇದು ಒಬ್ಬ ಪುರುಷನ ಮೂಳೆ, ಅವನ ವಯಸ್ಸು ಇಷ್ಟಿರ್ಬೋದು, ಕೊತ್ವಾಲ್ನ ಆಜುಬಾಜು ವಯಸ್ಸಿಗೆ ಕೊಟ್ಟರು ಅವರು. ಇದೆಲ್ಲ ತನಿಖೆ. ಈ ತನಿಖೆಯಲ್ಲಿ ಬದ್ಧತೆ ಇರಬೇಕು. ಮತ್ತು ಮಾಹಿತಿದಾರರಿಗೆ ಪೊಲೀಸರು ಅಪಾರವಾದ ಗೌರವ ಕೊಡಬೇಕು. ಆ ಅಪಾರವಾದ ಗೌರವ ಕೊಟ್ಟಾಗ ಏನಾಗುತ್ತೆ, ಮಾಹಿತಿದಾರರಿಗೆ ನಂಬಿಕೆ ಬರ್ತದೆ. ಅಲ್ಲ, ಅವ್ರಿಗೆ ಯಾಕೆ ಅಂದರೆ ನಂಬಿಕೆ ಇರಲಿಲ್ಲ, ಆ ಪೊಲೀಸರ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ. ಆಮೇಲೆ ಅವ್ರಿಗೆ ಇನ್ನೊಂದು ನಂಬಿಕೆ ಏನಿರಲಿಲ್ಲ ಅಂದರೆ ಕೊತ್ವಾಲ ಸತ್ತೇ ಇಲ್ಲ ಅನ್ನೋ ಭಾವನೆ ಇತ್ತು ಅವರಿಗೆ. ಕೊಲೆ ಮಾಡಿದವರು ಅವ್ರ ಜೊತೆ ಸೇರಿಕೊಂಡು ಕೊತ್ವಾಲ ಸತ್ತೇ ಇಲ್ಲ ಅನ್ನೋದನ್ನು ಅವ್ರ ಮನಸ್ಸಲ್ಲಿ ತುಂಬಿಟ್ಟಿದ್ರು. ಅವರು ಆವಾಗ ಅದನ್ನು ನಮ್ಮನ್ನು ನಂಬ್ತಾರ. ಈ ವ್ಯವಸ್ಥೆಯಲ್ಲಿ ಪೊಲೀಸರನ್ನು ನಂಬೋದು ತುಂಬ ಕಡಿಮೆ. ಅದು ಅಲ್ಲಿ ಬಿಸಾಕದ ಆಮೇಲೆ ಪತ್ತೆ ಆದಮೇಲೆ ಶವ ಸಿಗದೆ, ಆರೋಪಿಗಳಿಗೆ ಜಾಮೀನಾಗದೆ, ಸಾಕ್ಷಿದಾರರ ವ್ಯತಿರಿಕ್ತ ಸಾಕ್ಷಿ ಹೇಳಿದ್ರಿಂದ ಆ ಕೇಸು ಖುಲಾಸೆ ಆಯಿತು. ಅದೇ ಥರ ನಾನು 2005ರಲ್ಲಿ CCBಲಿ ಕೆಲಸ ಮಾಡ್ತಾಯಿದ್ದೆ, ACP ಆಗಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಒಬ್ಬ ನಂಬಿಕೆಯ ಮಾಹಿತಿದಾರ
ನಂಬಿಕೆ ಮಾಹಿತಿದಾರ ಮಾಡಿ, ಸರ್ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಇಂಥ ಒಬ್ಬ ವ್ಯಕ್ತಿ ಗಾಂಧಿನಗರದಲ್ಲಿ ಬರ್ಮಾ ಬಜಾರಲ್ಲಿ ಜರ್ಕಿನ್ ಮಾಡ್ತಾ ಇದ್ದ ಸರ್, ಅವನು ಇಲ್ಲ, ಪತ್ತೆ ಇಲ್ಲ, ಸುಮಾರು ಗಣಪತಿ ಹಬ್ಬದಿಂದ ಅವನು ಪತ್ತೆ ಇಲ್ಲ ಸರ್, ನನ್ನ ಆಪ್ತ ಮಿತ್ರ ಅವನನ್ನು ಕೊಲೆ ಮಾಡಿದ್ದಾರೆ ಸರ್ ಅಂತ. ಏನು ತಮಾಷೆ ಮಾಡ್ತೀಯಪ್ಪ, ಕೊಲೆ ಮಾಡಿದರೆ ಕೇಸ್ ದಾಖಲಾಗಿರುತ್ತಲ್ಲ, ಎಲ್ಲಿ ಅವನು ಅಂತ. ಬಸವೇಶ್ವರ ನಗರದಲ್ಲಿ ಅವನ ಮನೆ, ಇಲ್ಲಿ ವ್ಯಾಪಾರ ಮಾಡೋದು. ನಾವು ಉಪ್ಪಾರಪೇಟೆಯಲ್ಲಿ ಅವನೇನಾದರೂ ಕಾಣೆ ಆಗಿದ್ದ, ಎಷ್ಟು ದಿವಸದಿಂದ ಕಾಣೆ ಆಗಿದೆ ಅಂದರೆ ಒಂದು 3-4 ತಿಂಗಳಿಂದ ಕಾಣೆ ಆಗಿದ್ದಾನೆ ಸರ್. ಅವನು 100% ಕೊಲೆ ಆಗಿದ್ದಾನೆ ಅಂತ. ಮಾಹಿತಿದಾರ ಭಾಳ ನಂಬಿಕೆಯ ವ್ಯಕ್ತಿ, ಭಾಳ ಕಡಾಖಂಡಿತವಾಗಿ ಮಾಹಿತಿ ನೀಡ್ತಾ ಇದ್ದಾನೆ. ನಾವು ಅಸಡ್ಡೆ ಮಾಡಿದ್ರೆ ಅವನು ಪೊಲೀಸರ ಮೇಲೆ ನಂಬಿಕೆ ಹೊರಟೋಗುತ್ತೆ ಆತನಿಗೆ. ಆಮೇಲೆ ಆತ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆತನ ಸ್ನೇಹಿತನೇ ನಾಪತ್ತೆ ಆಗಿದ್ದಾನೆ, ಕೊಲೆ ಆಗಿದ್ದಾನೆ ಅಂತ ಹೇಳುವಾಗ ನಾವು ಅವನು ಪರವಾಗಿ ನಿಲ್ಲದೇ ಇದ್ದಿದ್ರೆ, ನಾವು ಅಸಡ್ಡೆ ಮಾಡಿದರೆ ಅವನಿಗೆ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗಿರೋದು ಯಾವುದೇ ಮಾಹಿತಿಗಳನ್ನು ಕೊಡ್ತಾ ಇರಲಿಲ್ಲ. ಆದರೆ ಅವನು ಹೇಳಿದ ಮೇಲೆ ನಾವು ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ. ಮೊದಲಿಗೆ ನಾವು ಬರ್ಮಾ ಬಜಾರಲ್ಲಿ ಜರ್ಕಿನ್ ಮಾರುವಂಥ ವ್ಯಕ್ತಿಯನ್ನ ಎಲ್ಲ ಪತ್ತೆ ಮಾಡಿದ್ವಿ. ಹೌದು ಸರ್, ಇದ್ದ, ತುಂಬ ಒಳ್ಳೆಯವನು. ಅವನು ಇದ್ದಕ್ಕಿದ್ದಂಗೆ ನಾಪತ್ತೆ ಆದ ಸರ್, ಬರ್ತಾನೆ ಇಲ್ಲ. ಮನೆಯಲ್ಲಿ, ಮನೆ ಬಸವೇಶ್ವರ ನಗರದಲ್ಲಿ, ಬಸವೇಶ್ವರ ನಗರ ಅಲ್ಲಿ ಎಲ್ಲೂ ಆ ಉಪ್ಪಾರಪೇಟೆ ವ್ಯಾಪ್ತಿಯಲ್ಲಿ ಎಲ್ಲೂ ಕೇಸ್ ದಾಖಲಾಗಿರಲಿಲ್ಲ. ಆಮೇಲೆ ಬಸವೇಶ್ವರ ನಗರದಲ್ಲಿ ನೋಡಿದ್ವಿ, ಅಲ್ಲೂ ಕೇಸ್ ದಾಖಲಾಗಿಲ್ಲ. ನಮಗೆ ಭಾಳ ವಿಚಿತ್ರ ಅಂತು, ಮಾಹಿತಿದಾರನ ನಂಬಬೇಕೋ ನಂಬಾರ್ದು ಅನ್ನೋದು ನಮಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ಕಾಲಘಟ್ಟದಲ್ಲಿ ನಾವೇನು ಮಾಡಿದ್ವಿ, ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಏನಾದರೂ ಕೇಸ್ ದಾಖಲಾಗಿದೆಯಾ ಅಂತ ನೋಡಿದ್ವಿ. ಇಲ್ಲ. ಅವ್ರಿಗೆ ಎಲ್ಲಿ ಮನೆ ಅಂತ, ಮನೆ ಸುತ್ತಮುತ್ತ ವಿಚಾರ ಮಾಡುವಾಗ, ನಾವು ವಿಚಾರ ಮಾಡಬೇಕಾದ್ರೆ ಅದನ್ನೇನು ಬಹಿರಂಗವಾಗಿ ನಾವು ಮಾಡ್ತಾ ಇರಲಿಲ್ಲ. ಒಳ್ಳೆ ನಮ್ಮ ಈ ಪೊಲೀಸ್ ಅಪರಾಧ ಲೋಕವನ್ನು ಅರಿದು ಕುಡಿದಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನು ಮಾಹಿತಿ ಸಂಗ್ರಹಿಸೋಕ್ಕೆ ಕಳಿಸ್ಕೊಟ್ವಿ. ಮಾಹಿತಿ ಸಂಗ್ರಹಿಸಿ ಕಟ್ಕೊಳ್ಳುವಾಗ ಆ ಮನೆ ಅಕ್ಕಪಕ್ಕದವ್ರದ್ದೆಲ್ಲ ಒಂದು ಅನುಮಾನ, ಸರ್ ಈ ಹೆಂಗಸು ಅವನು ಭಾಳ ಒಳ್ಳೆಯವನು ಸರ್, ಅವನು ನಮಗೆಲ್ಲ ಅಕ್ಕಪಕ್ಕ ಎಲ್ಲ ಕಷ್ಟ ಸುಖಗಳಿಗೆಲ್ಲ ಭಾಗಿಯಾಗ್ತಾ ಇದ್ದ, ಈ ಹೆಂಗಸು ನಡವಳಿಕೆ ಅಷ್ಟು ಚೆನ್ನಾಗಿಲ್ಲ ಸರ್, ನಮಗೂ ಅನುಮಾನ ಇದೆ, ಅವನನ್ನು ಕೊಂದಾಕಿರ್ಬೇಕು ಸರ್, ಅವನ ಜೊತೆ ಆ ಹೆಂಗಸ್ ಜೊತೆ ಈಗ ಒಬ್ಬ ಬರ್ತಾ ಇರ್ತಾನೆ, ಅವನು ಅವಳ ಪ್ರಿಯಕರ ಸಾರ್ ಅಂದರು. ನಮಗಿದೆಲ್ಲೋ ಟರ್ನ್ ತಗೊಳ್ತಾ ಇದೆಯಲ್ಲ ಅಂತ. ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ನೋಡಿದ್ವಿ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಇಲ್ಲ. ಆಮೇಲೆ ಇಲ್ಲ ಸರ್, ಆವತ್ತು ಮಳೆ ಬರ್ತಾ ಇತ್ತು, ಗಣೇಶ ಹಬ್ಬದ ದಿವಸ. ಮಳೆ ಬರಬೇಕಾದ್ರೆ ಇವರು 3 ಜನನೂ ಒಟ್ಟಿಗೆ ಹೋದರು ಸರ್. ಅವನು ಯಾರು ಪ್ರಿಯಕರ ಅಂತ ಹೇಳ್ತಾ ಇದ್ನಲ್ಲ, ಅವನು ಆ 2 ವೀಲರ್ ಅಂದರೆ ದ್ವಿಚಕ್ರ ವಾಹನ ಅವನು ಚಾಲನೆ ಮಾಡ್ತಾ ಇದ್ದ. ಮಧ್ಯದಲ್ಲಿ ಅವನು ಕೂತಿದ್ದ ಸರ್, ಹಿಂದ್ಗಡೆ ಹೆಂಗ್ಸ್ ಕೂತಿದ್ಲು. ನಮಗಿದು ಭಾಳ ವಿಚಿತ್ರ ಅನ್ನಿಸ್ತು. 3 ಜನ ಒಂದೇ ಸ್ಕೂಟ್ರಲ್ಲಿ, ಅದು ವಯಸ್ಕರು. ಆಮೇಲೆ ಇದು ನಾವು ನೋಡಿದ್ದೀವಿ ಸರ್ ಅಂತ ಮೊದಲನೇ ನಮಗೆ ಸಣ್ಣ ಕ್ಲೂ ಸಿಕ್ಕಿದ್ದು ಅಲ್ಲಿ. ಆಮೇಲೆ ಇದನ್ನು ಯಾರ ಹತ್ರ ವಿಚಾರಿಸ್ತೀರಿ? ಅವನ ಹತ್ರ ವಿಚಾರಿಸ್ಬೇಕು, ಇಲ್ಲ ಹೆಂಗ್ಸ್ ಹತ್ರ ವಿಚಾರಿಸ್ಬೇಕು. ಮಧ್ಯದಲ್ಲಿ ಕೂತ್ಕೊಂಡಿರೋನು ಯಾರು? ನೀವು ಮಳೆ ಬಂದಾಗ ನೀವು ಹೆಂಗ್ರಿ ನೋಡಿದ್ರಿ ಅಂದರೆ, ಸರ್ ನಮ್ಮ ಇಲ್ಲ ಅಲ್ಲಿ ಬೀದಿ ಇದೆಯಲ್ಲ, ಇಲ್ಲಿ ನೋಡಿ ಸರ್, ಅಲ್ಲಿ ಸ್ಟ್ರೀಟ್ ಲ್ಯಾಂಪ್ ಇದೆಯಲ್ಲ, ಇಲ್ಲಿಂದ ನೋಡುವ ಕ್ಲೀನಾಗಿ ಕಾಣುತ್ತೆ ನೋಡಿ ಸರ್, ಜಿಟಿ ಮಳೇಲಿ ಯಾರು ಹೋಗ್ಲಿಕ್ಕೆ ಇಷ್ಟನೇ ಪಡೆದೇ ಇರೋವಂಥ ಅದು ಸಮಯ ಅದು ಅಂದಾಗ ನಮಗೂ ಹೌದಲ್ವ ಅನ್ನಿಸ್ತು. ಈ ಬಗ್ಗೆ ವಿಚಾರಿಸೋಕೆ ಹೋದರೆ ಇಬ್ಬರು ಇಲ್ಲ ಅಂದರು. ಮಳೆಗೆ ಯಾರಾದರೂ ಗಾಡಿ ಓಡಿಸ್ತಾರ ಸರ್, ನಿಮಗೆಲ್ಲೋ ಭ್ರಮೆ ಅಂತ ಅಂದರು. ಆದರೆ ಪೊಲೀಸರ ನಾವು ಏನು ವಿಚಾರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಲ್ಲ, ಆ ವಿಚಾರಣೆ ಮಾಡೋಕ್ಕೆ ಪ್ರಾರಂಭ ಆದಾಗ ನಮ್ಮ ಪ್ರಶ್ನೆಗಳಿಗೆ ತಡಬಡಾಯಿಸ್ಬಿಟ್ರು. ಅವ್ರನ್ನ ಪ್ರತ್ಯೇಕವಾಗಿ ನಾವು ಪ್ರಶ್ನೆಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಎದುರೆದುರುಗಡೆ ಮಾಡಿ ಕನ್ಫ್ರಂಟೇಷನ್ ಮಾಡಲಿಕ್ಕೆ ಶುರು ಮಾಡಿಸಿದ್ವಿ. ಆಗ ನಾವು ಸ್ವಲ್ಪ ಬೆದರಿಕೆ ಹಾಕಿ ಮಾಡಿದರೆ ಬೇಗ ಸಿಕ್ಬಿಟ್ಟಿರೋದೇನೋ, ಆದರೆ ಇದು ಭಾಳ ಡೆಲಿಕೇಟ್ ವಿಷಯ ಆಗ್ತದೆ. ಯಾಕೆಂದರೆ ಸಂಬಂಧದ ಬಗ್ಗೆ ನಾವು ಸಂದೇಹ ಪಡಬೇಕಾಗ್ತದೆ. ಆ ಹೆಣ್ಮಗಳ ವೈಯಕ್ತಿಕ ವಿಚಾರ, ಗಂಡ ಹೆಂಡತಿಯ ವೈಯಕ್ತಿಕ ವಿಚಾರ. ಅವನು 3ನೇ ಅವನು ಇವಳ ಹತ್ರ ಚೆನ್ನಾಗಿದ್ದಾನೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅಕ್ಕಪಕ್ಕದಲ್ಲೆಲ್ಲ ಹೇಳ್ತಾಯಿದ್ರು ಅವರಿಬ್ಬರು ಪ್ರಿಯತಮೆ ಮತ್ತು ಪ್ರಿಯಕರ ಸರ್, ಗಂಡನಿಗೆ ಅವರೇ ಕೊಂದಿರಬೇಕು, ಆದರೆ ನಮ್ಮನ್ನೆಲ್ಲೂ ನೀವು ಬಿಂಬಿಸಬಾರ್ದು ಅಂತ. ನಾವು ಅದನ್ನು ಕಾಪಾಡ್ಕೊಳ್ಬೇಕಾಗ್ತದೆ, ಗೋಪ್ಯತೆ ಕಾಪಾಡ್ಕೊಳ್ಬೇಕಾಗ್ತದೆ. ಮಾಡಿ ವಿಚಾರಣೆಗಳು ಪ್ರಾರಂಭ ಮಾಡಿದಾಗ ಅವನು ಮೊದಲಿಗೆ ಬಾಯ್ಬಿಟ್ಟ. ಹೌದು ಸರ್, ನಾನು ಅವಳು ಭಾಳ ವರ್ಷದಿಂದ ನಾವು
ಪ್ರೀತಿಸ್ತಾ ಇದ್ದೀವಿ. ಅವಳು ಮದುವೆ ಆದಮೇಲೂ ನಾನು ಆ ಪ್ರೀತಿ ಕಂಟಿನ್ಯೂ ಮಾಡ್ಕೊಂಡೆ. ಆದರೆ ಇವನಿಗೆ ಅನುಮಾನ ಬಂದಿತ್ತು ನಮ್ಮ ಮೇಲೆ. ಅವನು ನನಗೆ ಸ್ನೇಹಿತನೇ. ಆದರೆ ಏನು ಮಾಡೋದು ಸರ್, ನಾನು ಇವಳನ್ನ ಬಿಟ್ಟಿರೋಕ್ಕಾಗಲ್ಲ, ಅವಳು ನನ್ನನ್ನು ಬಿಟ್ಟಿರೋಕ್ಕಾಗ್ತಾ ಇರಲಿಲ್ಲ. ಇದು ಮತ್ತು ಇನ್ನೇನು ಮಾಡೋದ್ರಿಂದ, ಇಲ್ಲ ನಾವು ಗಣೇಶ ಹಬ್ಬಕ್ಕೆ ನಮ್ಮನ್ನೆಲ್ಲ ನನ್ನನ್ನು ಕರೆದಿದ್ಲು ಪೂಜೆಗೆ, ಬಂದಳು. ಆವಾಗ ನಾವು ಪ್ಲ್ಯಾನ್ ಮಾಡಿ ಇವನಿಗೆ ಈ ಪಾನಕ ಮಾಡಿಬಿಟ್ಟು ಪಾನಕದಲ್ಲಿ ನಿದ್ರೆ ಮಾತ್ರೆ ಹಾಕ್ಕೊಟ್ಬಿಟ್ಟು ನಿದ್ರೆ ಮಾತ್ರೆಯನ್ನು ನಾನೇ ತಂದುಕೊಟ್ಟಿದ್ದು ಸರ್. ಇಂಥ ಒಂದು ಮೆಡಿಕಲ್ ಸ್ಟೋರಲ್ಲಿ ಅದನ್ನು ಪರ್ಚೇಸ್ ಮಾಡಿ ಆ ನಿದ್ರೆ ಮಾತ್ರೆ ಪುಡಿ ಮಾಡಿಬಿಟ್ಟು ಪಾನಕದಲ್ಲಿ ಹಾಕ್ಕೊಟ್ವಿ. ಅವನು ನಿದ್ರೆಗೆ ಬಲಿಯಾದಾಗ ಅವ್ನು ಕತ್ತಿಸಿಗೆ ಸಾಯಿಸ್ಬಿಟ್ವಿ ಸರ್ ಅಂದರು. ಕತ್ತಿಸಿಗೆ ಸಾಯಿಸ್ಬಿಟ್ರೆ ಹೆಣ ಬೇಕಲ್ಲ, ಹೆಣ ಎಲ್ಲಿ ಬೇಕು ಅಂತ ಕೇಳಿದೆ ನಾನು. ಹೆಣ ಬೇಕಲ್ಲ ನಮಗೆ, ತೋರಿಸಿ ಹೆಣ. ನಾನು ಇಲ್ಲ ಸರ್, ನಾವು ವೃಷಭಾವತಿ ನದಿಯಲ್ಲಿ ಅದನ್ನು ಪಟ್ಟಣಗೆರೆ ಹತ್ರ ಬಿಸಾಕಿದ್ದೀವಿ ಅಂತ ಹೇಳ್ದ. ಆ ಪಟ್ಟಣಗೆರೆ ಹತ್ರ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಬಿಸಾಡಿದ್ದೀವಿ, ತುಂಬ ಹರಿತಾ ಇತ್ತು ಸಾರ್ ಅಂತ. ನಮಗೆ ಇವರು ಸಾಕ್ಷ್ಯ ನಾಶ ಮಾಡೋಕ್ಕೆ ನಮಗೆ ಕ್ಲೂ ಸಿಕ್ಕಬಾರ್ದು ಅಂತ ಬಟ್ ಸಾಂದರ್ಭಿಕ ಸಾಕ್ಷಿಗಳನ್ನು ನಾವು ಸಂಗ್ರಹಿಸಿದ್ವಿ. ಇವರು ಕೂತು ಹೋಗೋದನ್ನು ನೋಡಿದ್ದಾರೆ ಜನ, ಆ ದಿಕ್ಕಿಗೆ ಹೋಗಿದ್ದಾರೆ. ಬಸವೇಶ್ವರ ನಗರದಿಂದ ಆ ಕಡೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ನಾವು ತಗೊಂಡು ಆ ಟೈಮಲ್ಲಿ ಏನು ಮಾಡಿದ್ದಾರೆ ಇವರು, ಅವನನ್ನು ಸಾಯಿಸಿ ಹಾಗೆ ಇನ್ನು ಶವ ಬಿಸಿ ಬಿಸಿ ಇರಬೇಕಾದ್ರೇ, ಸತ್ತ ಹೆಣ ಇನ್ನೂ ಇರಬೇಕಾದ್ರೇ ಇವನು ಮುಂದೆ ಕೂತ್ಕೊಂಡು ಅವನನ್ನು ಮಧ್ಯದಲ್ಲಿ ಕೂಡಿಸಿ ಇವಳು ಹಿಂದೆ ಇಟ್ಕೊಂಡು ಕೂತ್ಕೊಂಡು 3 ಜನ ಇದು ಟ್ರಿಬಲ್ ರೈಡ್ ಹೋದಂಗೆ, ಮಳೆ ಯಾರು ಚೆಕ್ ಮಾಡೋದಿಲ್ಲ ಪೊಲೀಸ್ನವರು, ತಗೊಂಡೋಗಿ ಏನು ಮಾಡಿದ್ದಾರೆ, ಮೈಸೂರು ರಸ್ತೆಗೆ ಬಂದಿದ್ದಾರೆ. ಮೈಸೂರು ರಸ್ತೆಗೆ ಬಂದು ಬಿಸಾಡಿದ್ದಾರೆ. ನೀವು ನಂಬೋದಿಲ್ಲ, ಪಟ್ಟಣಗೆರೆಯಿಂದ ಹೆಚ್ಚು ಕಡಿಮೆ ಕನಕಪುರದವರೆಗೂ ನಾವು ಆ ಕೊಳ್ಳದಲ್ಲಿ, ವೃಷಭಾವತಿ ನದಿ ಕೊಳ್ಳದಲ್ಲಿ ಎರಡೂ ಭಾಗದಲ್ಲಿ ಬರುವಂಥ ಹಳ್ಳಿ ಗ್ರಾಮ ಜಾಲಾಡಿಸಿದ್ದೀವಿ. ಅಲ್ಲೆಲ್ಲ ಕೆಲಸ ಮಾಡೋರ ಹತ್ರ, ಇವ್ರ ಹತ್ರ ಎಲ್ಲ ನೋಡಿ ಹುಡುಕಾಡಿದ್ದೀವಿ, ಎಲ್ಲಾದರೂ ಹೆಣ ಸಿಕ್ಕಿದೆಯಾ.